ಕೈಲಾಸ ಪರ್ವತ ದರ್ಶನ ಮತ್ತು ಮಾನಸ ಸರೋವರವನ್ನು ವೀಕ್ಷಿಸಲು ಭಾರತವು ಇತ್ತೀಚೆಗೆ ಯಾವ ಕಣಿವೆಯನ್ನು ಮುಕ್ತಗೊಳಿಸಿದೆ? ಆಯ್ಕೆಗಳನ್ನು ನೋಡೋಣ. ಲಿಪುಲೇಖ್ ಕಣಿವೆ, ಖೈಬರ್ ಕಣಿವೆ, ನಾಥುಲಾ ಕಣಿವೆ, ಶಿಪ್ಕೀಲಾ ಕಣಿವೆ. ಆಯ್ಕೆ 2 ಖೈಬರ್ ಕಣಿವೆ. ಜಯರತ್ನ? ಆಯ್ಕೆ 3 ನಾಥುಲಾ ಕಣಿವೆ. ಸಿದ್ದೇಶ್? ಆಯ್ಕೆ 1 ಲಿಪುಲೇಖ್ ಕಣಿವೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲಿಪುಲೇಖ್ ಕಣಿವೆ ಆಗಿತ್ತು. ಕಥಾ ಸಂಗಮ ಈ ಒಂದು ಪುಸ್ತಕವನ್ನು ಸಿದ್ದೇಶ್ ಅವರಿಗೆ ಕೊಟ್ಟಿದ್ದೇನೆ. ಉತ್ತರಾಖಂಡಲ್ಲಿ ಕುಮಾವೋ ಹಿಮಾಲಯ ಪ್ರದೇಶ ಅಂತ ಬರುತ್ತೆ. ಅಲ್ಲಿ ಭಾರತ, ನೇಪಾಳ, ಚೀನಾ ಈ ಮೂರೂ ದೇಶಗಳು ಸಂಗಮಿಸುವ ಸ್ಥಾನ ಒಂದುಂಟು. ಅಲ್ಲಿ ಈ ಲಿಪುಲೇಖ್ ಕಣಿವೆ ಅಂತ ಇದೆ. 17,500 ಅಡಿ ಎತ್ತರದಲ್ಲಿ ಇದೆಯಂತೆ ಈ ಒಂದು ಕಣಿವೆ. ಪಿಥೋರ್ಗಢ ಅನ್ನೋ ಸ್ಥಳದಲ್ಲಿ ಇದನ್ನು ವ್ಯಾಸ ಕಣಿವೆ ಅಂತಲೂ ಸಹ ಕರೆಯೋದುಂಟು. ಹಳೆಯ ವ್ಯಾಪಾರಿ ಮಾರ್ಗ ಇದು. ಆದರೆ ಈ ಒಂದು ಮಾರ್ಗದಲ್ಲಿ ಹೋದರೆ ಆ ಮಾನಸ ಸರೋವರ ಹಾಗೂ ಕೈಲಾಸ ಪರ್ವತ ಏನಿದೆ ಅದನ್ನು ನಾವು ನೋಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈ ಮಾರ್ಗ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಮುಕ್ತಗೊಳಿಸಿದೆ. ಆದರೆ ಕಠಿಣವಾದ ಮಾರ್ಗ ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ.